ನಾವು ಹೊಟ್ಟೆ ತುಂಬ 3 ಹೊತ್ತು ಊಟ ಮಾಡ್ತೀವಂದ್ರೆ ಅದಕ್ಕೆ ಜೀವನ ದಾರಿನೇ ನಮ್ದು ಈ ಚಾ ಕಿಟ್ಲಿ. ನಮಸ್ಕಾರಪ್ಪ ಎಲ್ಲರಿಗೆ ಜೈ ಶ್ರೀರಾಮ್ ಜೈ ಹಿಂದ್ ರಾಷ್ಟ್ರ. ಇವತ್ತು ಹೋಟ್ಲದಾಗ ಮಾಡಕತ್ತೀನಿ 3 ಐಟಮ್ ಪಲಾವು, ಒಗ್ಗರಣೆ, ಮಿರ್ಚಿ 3 ಐಟಮ್ ಒಂದೇ ವಿಡಿಯೋದಾಗ ತೋರ್ಸಕತ್ತೀನಿ. ಬೆಳಗ್ಗೆ ನಾನು ಅಕ್ಕ ಇಬ್ರು ಸೇರಿ ಮಾಡಕತ್ತೀವಿ. ನಮಸ್ಕಾರಪ್ಪ ಎಲ್ಲರಿಗೂ. ಫುಲ್ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡ್ರಿ, ಫಾಲೋ ಮಾಡ್ಕೊಳ್ರಿ. ಫಸ್ಟ್ನೇದಾಗ ಎಣ್ಣೆ ಕಾಯಕ್ ಇಟ್ಕೊಂಡಿನಿ. ಅಕ್ಕಿರಿ ಇವಾಗ ಚಕ್ಕೆ ಮಸಾಲ ಹಾಕ್ಯಂದಿನಿ, ಉಳ್ಳಾಗಡ್ಡಿ ಮೆಣಸಿನಕಾಯಿ ನಿಧಾನವಾಗಿ ಫ್ರೈ ಮಾಡ್ಕೊಂಡ್ಕತ್ತೀನಿ. ಮನ್ಯಾಗ ರೆಡಿ ಮಾಡ್ಕೊಂಡಿರೋದು ಮಸಾಲೆ ಇತ್ತು, ಮಸಾಲೆ ಹಾಕ್ಯಂದು ವೆಜಿಟೇಬಲ್ ಎಲ್ಲ ತೊಳ್ಕೊಂಡಿನಿ, ಬಟಾಣಿ ಹಾಕ್ಯಂದು ವೆಜಿಟೇಬಲ್ ಎಲ್ಲ ನಿಧಾನವಾಗಿ ಫ್ರೈ ಮಾಡ್ಕೊಂಡ್ಕತ್ತೀನಿ. ಒಂದ್ ಸ್ವಲ್ಪ ಉಪ್ಪು ಹಾಕ್ಯಂದಿನಿ. ಈ ಕಡೆ ಒಗ್ಗರಣೆಗೆ ಬಂದಿನಿ. ಒಗ್ಗರಣೆಗೆಲ್ಲ ಉಳ್ಳಾಗಡ್ಡಿ ಮೆಣಸಿನಕಾಯಿ ಹಚ್ಕೊಂಡು ಟೊಮೊಟೊ ಹಾಕ್ಯಂದೆ, ಅರಿಶಿಣ ಹಾಕ್ಯಂದೆ, ನಿಧಾನ ಮಾಡ್ಕೊಂಡ್ ಬಂದು 2 ಐಟಮ್ ಇದು ಹೋಟ್ಲ ಮಾಡಕಂತ ಮುಂಚೆಕ ಮೇನ್ ಇಂಪಾರ್ಟೆಂಟ್ ತಾಳ್ಮೆ ಇರ್ಬೇಕು. ಯಾಕಂದ್ರೆ 2 ಐಟಮ್ ಮಾಡಕತ್ತಿ ಒಂದ್ ಗಟ್ಟಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಟೇಸ್ಟ್ ಕೆಟ್ಟೋತದ, ಟೇಸ್ಟ್ ಕೆಟ್ಟರ ಗಿರಾಕಿ ಕೆಟ್ಟೋತವ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಯಂದಿನಿ. ಉಪ್ಪು ಹಾಕ್ಯಂತ ಗಿರಾಕಿ ಮಾಡ್ಕೊಂತೀನಿ. ಮಂಡಲ ನೆನೆಟ್ಕೊಂಡೆ, ಮಂಡಲ ಸ್ವಲ್ಪ ಮುಂಚೆ ನೆನೆಟ್ಕೊಬೇಕು. ಯಾಕಂದ್ರೆ ಮಂಡಲ ಸ್ವಲ್ಪ ಎಷ್ಟು ಚಲೋ ನೆಂತೆ ಅಷ್ಟು ಒಳ್ಳೇದು. ನೆನೆಸಿಟ್ಟಿರೋ ಮುಂಚೆನ ಹಿಂಡ್ರಿ, ಅದಕ್ಕೆ ಎಷ್ಟು ಬೇಕು ಅಷ್ಟು. ಮತ್ತೆ ಉಪ್ಪು ಜಾಸ್ತಿ ಹಾಕಿ ಸ್ವಲ್ಪ ಕಮ್ಮಿ ಇರಲಿ, ಯಾಕಂದ್ರೆ ಅದು ಹುಳಿ ಇದು ಹುಳಿ ಉಪ್ಪು ಜಾಸ್ತಿ ಆಗುತ್ತೆ. ಈ ಕಡೆಗೆ ಪಲಾವ್ ಹೆಸರು ಕುದ್ದಿತ್ತು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಇಟ್ಕೊಂಡ್ ಕೇಸಿ ಡಬಲ್ ಇಟ್ಕರಿ. ಅಕ್ಕಿ ಎಷ್ಟು ಇರ್ತದೆ ಅಷ್ಟು ಡಬಲ್ ನೀರು ಇಟ್ಕೊಬೇಕು. ಪಲಾವ್ ಹೆಸರು ಕೂಡ ಕುದ್ದಿತ್ತು. ಈ ಕಡೆ ನಿಧಾನ ಗಿರಾಕಿ ಮಾಡ್ಕೊಂಡ್ಬತ್ತೀನಿ. ಒಗ್ಗರಣೆಗೆ ಮೇನು ಹಾಲು ಬಿಟ್ಕರಿ. ಹಾಲು ಎಷ್ಟು ಹಾಕ್ಯಂತಾರೆ ಅಷ್ಟು ಒಳ್ಳೇದು. ಹಾಲು ಹಾಕಿದಪ್ಪ ಅಂದ್ರೆ ಒಗ್ಗರಣೆ ಮಿದುವಾಗ. ಒಲೆ ಮ್ಯಾಗ ಸ್ವಲ್ಪ ಕಡ್ಲೆ ಪುಡಿ ಹಾಕಿದ ಕೇಸಿ ನಿಧಾನ ತಿರ್ಕೊಬೇಕು. ಅವಾಗ ಇನ್ನೂ ಮಿದುವಾಗತ್ತ. ಈ ಕಡೆ ಪಲಾವ್ ನೋಡ್ಕೊಂಡ್ ಬರ್ತೀನಿ. ಈ ಕಡೆ ಒಗ್ಗರಣೆ ಕೂಡ ರೆಡಿ ಆಗಿತ್ತು. ಹಾಲು ಹಾಕ್ಯಂದು ಮೇಲೆ ಒಂದು ಸ್ವಲ್ಪ ಹಾಲು ಹಾಕ್ಯಂದು ಕಡಲೆ ಪುಡಿ ಹಾಕ್ಯಂದು ಒಂದು 5 ನಿಮಿಷ ಒಲೆ ಮ್ಯಾಗ ಬಿಟ್ಬಿಟ್ರಿ. ಒಗ್ಗರಣೆ ನೋಡ್ರಿ ನಾವು ನೆಕ್ಸ್ಟ್ ಲೆವೆಲ್ ಚಿತ್ತಪತ್ತ ಆಗ್ತದ. ನಾವು ಇದು ತಿಂದಪ್ಪ ಅಂದ್ರೆ ಹಂಗೆ ಸ್ವರ್ಗಕ್ಕೆ ಹೋಗಿರಬೇಕು. ಒಗ್ಗರಣೆ ಫೈನಲ್ ಆಗಿ ಮುಗೀತು. ಈ ಕಡೆ ಪಲಾವ್ ಕೂಡ ಆಗಿತ್ತು. ನೆಕ್ಸ್ಟ್ ಬಂದಿದ್ದೆ ಮಿರ್ಚಿಗೆ ಹಾಕ್ಯಂಡ್ ಬರ್ತೀನಿ. ಈ ಕಡೆ ಹಿಟ್ಟೆಲ್ಲ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಪಲಾವ್ ಜೊತೆಗೆ ಮಜ್ಜಿಗೆ ಕಾಂಬಿನೇಷನ್ ಇಟ್ಟಿದ್ದೆ, ಮತ್ತೆ ಬಜ್ಜಿ ಕೂಡ ಇಟ್ಟಿದ್ದೆ. ಬಜ್ಜಿ ಮಾತ್ರ ಯಾವ ರೇಂಜಿಗೆ ಆಗಿದ್ವು ಅಂದ್ರೆ ಹಾಕಿದ ತಕ್ಷಣ ಬಜ್ಜಿನೇ ಖಾಲಿ ಆಗಿದ್ವು, ಹಂಗಾಗಿತ್ತು. ಗಿರಾಕಿ ಬೆಳಗ್ಗೆ ಚೆನ್ನಾಗಿತ್ತು. ನೀವು ಅಬ್ಸರ್ವ್ ಮಾಡ್ರಿ, ನೀವು ಯಾವುದೇ ಹೋಟ್ಲ್ ಆಗ್ಲಿ ಅದೆಷ್ಟೇ ದೂರ ಇರಲಿ ಟೇಸ್ಟ್ ಕೊಟ್ಟಪ್ಪ ಅಂದ್ರೆ ಗಿರಾಕಿಗಳು ಹುಡ್ಕೊಂಡ್ ಬರ್ತಾರ. ನಮ್ಮ ಹೋಟ್ಲ ಮಾತ್ರ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್, ಹೋಟ್ಲಿಗೆ ಬಂದು ಪಾಮಣ್ಣ್ ಯೂಸ್ ಮಾಡ್ತಾರೆ. ನಾವು ಪಾಮಣ್ಣ್ ಯೂಸ್ ಮಾಡಲ್ಲ. ಪಲಾವ್ ಮಾತ್ರ ಬಾಳ ಚಲೋ ಆಗಿತ್ತು. ನಾನ್ ಟೇಸ್ಟ್ ನೋಡ್ಕೊಂಡು ನಾನ್ ತಿಂದೆ. ಬರೀ ನಾಷ್ಟ ಮಾಡಮ್ರಿ. ನಾನ್ ನಾಷ್ಟ ಮಾಡ್ಕೊಂಡು ಸೀದಾ ಅಮ್ಮಗ ನನ್ನ ಹೆಂಡತಿ ಇಬ್ರು ತಗೊಂಡ್ ಹೊಂಟೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಜೈ ಶ್ರೀರಾಮ್ ಜೈ ಹಿಂದ್ ರಾಷ್ಟ್ರ. ದಯವಿಟ್ಟು ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ, ಯೂಟ್ಯೂಬ್ ಚಾನಲ್ ಹೋಗಿ ವಿಡಿಯೋ ನೋಡ್ರಿ. ಜೈ ಶ್ರೀರಾಮ್.